ಈಗಾಗಲೇ 7.5 ಲಕ್ಷ ದರೋಡೆ, 4 ಬಂಧನ. ಹೌದು, ನಗರದ ವಿನಾಯಕನಗರ ನಿವಾಸಿ ಶಿವಶಂಕರ್ ಆರಾಧ್ಯ ಅವರಿಗೆ ಕಾರು ಕೊಡಿಸುವ ನೆಪದಲ್ಲಿ ನಂಬಿಸಿ ಯಶವಂತ್ ಸೇರಿ 4 ದರೋಡೆಕೋರರು ಸೋಮವಾರ ಮಧ್ಯಾಹ್ನ 7.5 ಲಕ್ಷ ನಗದು ದೋಚಿ ಪರಾರಿಯಾದ ಘಟನೆಯಲ್ಲಿ ಪೊಲೀಸರು ತ್ವರಿತಗತಿಯಲ್ಲಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಇವಾಗ ಅವ್ನು ಮ್ಯಾನೇಜರು ನಮಗೆ ದುಡ್ಡು ತೊಗೊಂಬರಕ್ಕೆ ಹೇಳಿದ್ರು. ಇವಾಗ ನಿನ್ನೆ ಏನೋ ಅವ್ರ ಹತ್ರ ಮೊನ್ನೆ ಮಾತಾಡಿದ್ರು. ಯಾರಿಗೂ ನಿಮ್ಮ ಪರಿಚಯ ಆಗಿದ್ದಲ್ಲ ವಾಕಿಂಗ್ ಯಾರೋ ಯಶನ್ ಸರ್. ಯಶನ್ ಅಂದರೆ ನೀವು ಅಮೌಂಟ್ ಎಲ್ಲಿಂದ ಡ್ರಾ ಮಾಡ್ಕೊಂಬಂದ್ರೆ? ಹೌದು ಸರ್, ಇದು ಜ್ಯುವೆಲರ್ಸಿಂದ ತಂದಿದ್ದು ಸರ್. ಜ್ಯುವೆಲರ್ಸ್ ಅಂದರೆ ತಂದು ಮನೆಯಾಗಿ ಇಟ್ಟಿದ್ದು ಸ್ವಲ್ಪ 10 ಲಕ್ಷ ಬೇಕು. 4 ಲಕ್ಷ ನಿನ್ನೆ ಕೊಟ್ಟಿದ್ವಿ ಸರ್. ನಿನ್ನೆದು ಅದು ಕೂಡ 14 ಲಕ್ಷ ತೊಗೊಂಡೋಗ್ಬೇಕಾದ್ರೆ. ಅಲ್ಲ, ನೀವು ಅಮೌಂಟ್ ತರೋ ವಿಷಯ ಅವ್ನಿಗೆ ಹೆಂಗೆ ಗೊತ್ತಾಯ್ತು? ಅವ್ನಿಗೆ ಗೊತ್ತಿತ್ತು ಸರ್. ನಾವು ಗಾಡಿ ತೊಗೋಬೇಕಂತ ಎಲ್ಲ ಅವನೇ ಕೊಡಿಸ್ತೀನಿ ಅಂತ ಹೇಳಿ ಅವನೇ ಎಲ್ಲ ಯಶವನ್ನೇ ನಮ್ಗೆ ಗಾಡಿ ಕೊಡಿಸ್ತೀನಿ ಅನ್ನೋದು ಅವನಿಗೆ ಗೊತ್ತಿತ್ತು ಸರ್. ಎಲ್ಲ ಪ್ಲಾನ್ ಎಲ್ಲ ಒಂದೇ ಎಲ್ಲ ಅಮೌಂಟ್ ತೊಗೊಂಬರ್ಬೇಕಾದ್ರೆ ಸಿಕ್ಕಿದ್ದಾನೆ. ಯಶವಂತ್ ಮನೆ ಬಳಿ ಬಂದು ಕೆಳಗೆ ಬರಲು ಹೇಳಿದ ತಕ್ಷಣ ದ್ವಿಚಕ್ರ ವಾಹನದಲ್ಲಿ ಬಂದ ಇಬ್ಬರು ದರೋಡೆಕೋರರು ಕಣ್ಣಿಗೆ ಖಾರದ ಪುಡಿ ಎರಚಿ ಮಚ್ಚು ತೋರಿಸಿ ಬೆದರಿಕೆ ಮಾಡಿ 7.5 ಲಕ್ಷ ರೂಪಾಯಿ ದೋಚಿಕೊಂಡು ಪರಾರಿಯಾಗಿದ್ದರು. ವಿಷಯ ತಿಳಿದ ಕೂಡಲೇ ನಗರ ಪೊಲೀಸ್ ಠಾಣೆಯ ಅಪರಾಧ ವಿಭಾಗದ ಪಿಎಸ್ಐ ಲಲಿತಮ್ಮ ಮತ್ತು ತಂಡ ಸ್ಥಳ ಪರಿಶೀಲಿಸಿ ಆರೋಪಿಗಳ ಮಾಹಿತಿ ಕಲೆ ಹಾಕಿ ಸೋಮವಾರ ತಡರಾತ್ರಿ ಯಶವಂತ್ ಸೇರಿ 3 ಸ್ನೇಹಿತರನ್ನ ಬಂಧಿಸಿ ವಿಚಾರಣೆಯಲ್ಲಿ ತೊಡಗಿಸಿದ್ದಾರೆ. ಪ್ರತ್ಯಕ್ಷದರ್ಶಿ ಪದ್ಮಾ ಜೈನ್ ಮಾತನಾಡಿ, ಮಧ್ಯಾಹ್ನ 1:30 ಸುಮಾರಿಗೆ ಕಿರ್ಚಾಡುತ್ತಿದ್ದು ಕೇಳಿ ಬಂತು. ನೋಡಿದ್ರೆ ಇಬ್ಬರು ಅಪರಿಚಿತರು ಖಾರದ ಪುಡಿ ಎರಚಿ ಹಣ ಕಸಿದುಕೊಂಡು ಹೋದರು. 1 ವರ್ಷದ ಹಿಂದೆ ನನ್ನ ಚಿನ್ನದ ಸರ ಕದ್ದಿದ್ರು, ಇನ್ನೂ ಪತ್ತೆಯಾಗಿಲ್ಲ. ಹಗಲು ಓಡಾಡಲು ಭಯ ಎಂದರು. ಹೋಗ್ಬಿಟ್ಟು ಬ್ಯಾಗ್ ಬಿಗ್ಗೆ ಹಿಡ್ಕೊಂಡಿದ್ರು, 2 ಕಾಲು ಸಂದಿ ಇಟ್ಕೊಂಡಿದ್ರು. ಆವಾಗ ಮಚ್ಚಲ್ಲಿ ಹೊಡೆದ್ರು. ಮಚ್ಚಲ್ಲಿ ಹೊಡೆದ್ಬಿಟ್ಟು ಬ್ಯಾಗ್ ಕಿತ್ಕೊಂಡ್ರು. ಬ್ಯಾಗ್ ಕಿತ್ಕೊಂಡಾಗ ಒಂದು ಬ್ಯಾಗು ಅವ್ರ ಕೈಗೆ ಹೋಯ್ತು, ಒಂದು ಬ್ಯಾಗ್ ಒಣ್ಣನ ಕೈಲೇ ಇತ್ತು. ಆಮೇಲೆ ಅಷ್ಟರಲ್ಲಿ ಓಡೋಗ್ಬಿಟ್ರು, ಅವ್ರು ಸಿಗಲಿಲ್ಲ. ಮತ್ತೆ ಎಷ್ಟು ಜನ ಬಂದಿದ್ರು ಮೇಡಮ್? ಏನು ಅಂತ? ಅವರಿಬ್ಬರಿದ್ದರು. ಒಬ್ಬನು ಹೆಲ್ಮೆಟ್ ಹಾಕ್ಕೊಂಡಿದ್ದೆ, ಒಬ್ಬನು ಮಾರ್ಕ್ಸ್ ಹಾಕ್ಕೊಂಡಿದ್ದೆ ಅಷ್ಟೇ. ಇಬ್ಬರೂ ಓಡೋಗ್ಬಿಟ್ರು. ತುಂಬ ಕಳ್ತನ ಜಾಸ್ತಿ ಆಗ್ತಾಯಿದೆ. ಅದರಲ್ಲಿ ವರ್ಷ ಆಯಿತು, ನಮ್ಮದು ಹೋಯ್ತು. 2 ಚೈನ್ ಕಿತ್ಕೊಂಡೋದ್ರು. ಅದು ಇದುವರೆಗೂ ಪತ್ತೆ ಆಗಿಲ್ಲ. ನಮ್ಮದು ಇಲ್ಲಿ ಇದು ಸಿಗ್ನಲ್ ಮುಂದೆ ಸಿದ್ದೇಗೌಡ್ರ ಮನೆ ಅಂತ ಹೇಳ್ಬಿಟ್ಟು ಅಲ್ಲಿ ಕಿತ್ಕೊಂಡಿದ್ರು. ಅದಕ್ಕೂ ಇನ್ನು ನಮ್ಮದು 55 ಗ್ರಾಮು. FIR ಎಲ್ಲ ಆಗಿದೆ. ನಮಗೆ ಮೆಸೇಜು ಬಂದಿದೆ, ಆದ್ರೂ ನಮಗಿನ್ನೂ ಅದು ಆಗ್ತಾ ಇಲ್ಲ. ಯಾಕೆ ಈ ಥರ ನಡೀತಾ ಇದೆ? ಹೆಂಗೆ ಹೆಣ್ಮಕ್ಳು ಸೇಫ್ಟಿ ಎಲ್ಲಿ ಬಂದಿದೆ? ಹೆಣ್ಮಕ್ಳು ಸೇಫ್ಟಿಯಾಗಿ ಓಡಾಡೋದು ಹೆಂಗೆ ನಾವು ಅಂತ ತುಂಬಾ ಆತಂಕ ಆಯಿತು, ಭಯ ಆಯಿತು. ಅದರಿಂದ ತಮ್ಮ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ನಮ್ಮ ಗೌರಿಬಿದನೂರು ಪೂರ್ತಿ ಹೇಳ್ತಾ ಇದ್ದೀನಿ, ಗೌರಿಬಿದನೂರು ಅಷ್ಟು ವರಷ್ಟಾಗಿ ಹೋಗ್ತಾ ಇದೆ ಕಳ್ತನದಲ್ಲಿ. ಭಾಳ ಹೆದರಿಕೆ ಬಂದ್ಬಿಟ್ಟಿದೆ. ಹೆಣ್ಮಕ್ಳು ಒಂದು ಒಡವೆ ಎಲ್ಲ ಬರೀ ಕಾಲಲ್ಲಿ ಓಡಾಡೋದು ಹೆಂಗಪ್ಪ ಅನ್ನೋ ಥರ ಆಗೋಗಿದೆ. ಅದರಿಂದ ದಯವಿಟ್ಟು ಎಲ್ಲ ಪೊಲೀಸ್ ಇಲಾಖೆಗೆ ಮನವಿ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಎಚ್ಚರಿಕೆ ತಗೊಂಡು ಇದು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು. ಯಾವ ಟೈಮಲ್ಲಿ ಮೇಡಮ್? ಹೆಚ್ಚಾಗುತ್ತಿರುವ ಕಳ್ಳತನ. ಇತ್ತೀಚೆಗೆ ಗೌರಿಬಿದನೂರಿನಲ್ಲಿ ಕಳ್ಳತನ ಹೆಚ್ಚಾಗುತ್ತಿದೆ. ಕಳೆದ ವಾರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮಹಿಳಾ ಪೊಲೀಸ್ ಪೇದೆಯ 170 ಗ್ರಾಂ ಚಿನ್ನ ಕದ್ದ ಪ್ರಕರಣವು ದಾಖಲಾಗಿದೆ. ಮಹಿಳೆಯರು ಚಿನ್ನಾಭರಣ ಹಾಕಲು ಭಯ ಪಡ್ತಿದ್ದಾರೆ. ಪೊಲೀಸ್ ಇಲಾಖೆಯಿಂದ ಸೂಕ್ತ ಸ್ಥಳಗಳಲ್ಲಿ ನಿಗಾ ವಹಿಸಿ ರಕ್ಷಣೆ ಒದಗಿಸುವಂತೆ ಸಾರ್ವಜನಿಕರು ಮನವಿ ಮಾಡುತ್ತಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಎಸ್ಪಿ ಕುಶಾಲ್ ಚೌಕ್ಸೆ ಮಾರ್ಗದರ್ಶನದಂತೆ ವೃತ್ತ ನಿರೀಕ್ಷಕ ಅಂಜನ್ ಕುಮಾರ್ ನೇತೃತ್ವದಲ್ಲಿ ನಗರ ಠಾಣಾ ಪಿಎಸ್ಐ ವರಲಕ್ಷ್ಮಿ ಮತ್ತು ಅವರ ಸಿಬ್ಬಂದಿ ಭಾಗವಹಿಸಿದ್ದರು. ಯಾರು ನಿಮ್ಮ ಪರಿಚಯ? ಹೌದು, ಅವ್ನಿಗೆ ಪರಿಚಯ? ನಿಮ್ದು? ಹೌದು ಸರ್, 3 ತಿಂಗಳಿಂದ ಪರಿಚಯ. ಅವನದು ನಾರ್ಸಿಂಹಳ್ಳಿ. ಅವ್ರ ಅಕ್ಕನ ಮದುವೆಗೆಲ್ಲ ನಾವು ಹಿಂಗೆ ಹೋಗ್ತಾ ಇದ್ವಿ. ಅವರು ಸುಮ್ಮನೆ ನಮ್ಗೆ ಇವನೇನು ದೊಡ್ಡವನಾದ್ಮೇಲೆ ನಮ್ಗೇನು ಪರಿಚಯ ಇರಲಿಲ್ಲ. 3 ತಿಂಗಳಿಂದ ನಾವು ವಾಕ್ ಹೋಗ್ಬೇಕಾದ್ರೆ ಅಲ್ಲಿ ಬಂದಿದ್ದ ಕಾರಲ್ಲಿ ಬಂದ. ಅವಾಗ ಬಂದಾಗ ಹಿಂಗೆ ಇದೆ, ನಾವು ಈ ಕಾರ್ ಬಿಟ್ಟಿದ್ದೀನಿ, ಇದಕ್ಕೆ ಬಿಟ್ಟಿದ್ದೀನಿ ಅಂತೆಲ್ಲ ಹೇಳಿ, ನಿಮಗೂ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ, ನೀವು 1-2 ಕಾರ್ ಬಿಡ್ರಿ ಹಾಗೆ ಹೀಗೆ ಅಂತ ಹೇಳಿ ನಾವು ಸ್ವಲ್ಪ 3 ತಿಂಗಳಿಂದ ಸುಮ್ಮನೆ ಆಗ್ಬಿಟ್ಟಿದ್ವಿ. ಆಮೇಲೆ ಯಾವುದೋ ಒಂದು ಸ್ವಲ್ಪ ಅಮೌಂಟ್ ಲೋನ್ ಜಾಸ್ತಿ ಆಗಿ ಅದನ್ನು ತೊಗೊಂಡಿದ್ದಕ್ಕೆ ಏನೋ ಮಾಡೋಣ ಅಂತ ಮುಂದಕ್ಕೆ ಹೋದ್ವು ಅಷ್ಟೇ ಸರ್. ಏನು ಕಾರ್ ಅಂದರೆ